ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ವತಿಯಿಂದ ಗ್ರಾಹಕರಿಗೆ ಡಿಜಿಟಲ್ ಬ್ಯಾಂಕಿಂಗ್ ಸೇವೆಗಳನ್ನು ಇನ್ನಷ್ಟು ಸುಲಭ ಹಾಗೂ ವೇಗವಾಗಿ ಒದಗಿಸುವ ಉದ್ದೇಶದಿಂದ ಸಕ್ಬೋಮ್ ಪಾಸ್ಬುಕ್ ಆಪ್ ಅನ್ನು ಬ್ಯಾಂಕ್ ಅಧ್ಯಕ್ಷರಾದ ಡಿ.ಆರ್. ವಿಜಯಸಾರಥಿ ಅವರು ಅಧಿಕೃತವಾಗಿ ಚಾಲನೆ ನೀಡಿದರು. ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಗ್ರಾಹಕರಿಗೆ ಸುರಕ್ಷಿತ ಹಾಗೂ ಸುಲಭ ಸೇವೆ ಒದಗಿಸುವುದು ಬ್ಯಾಂಕಿನ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದರು. ಬ್ಯಾಂಕ್ ಸಿಬ್ಬಂದಿಗೆ ಮಾರ್ಗದರ್ಶಕ ಹಾಗೂ ಪ್ರೇರಣಾದಾಯಕ ಸಂದೇಶ ನೀಡಿದ ಅವರು, ಡಿಜಿಟಲ್ ಸೇವೆಗಳ ಮೂಲಕ ಗ್ರಾಹಕರ ವಿಶ್ವಾಸವನ್ನು ಇನ್ನಷ್ಟು ಬಲಪಡಿಸುವ ಅಗತ್ಯವಿದೆ ಎಂದು ಹೇಳಿದರು. ಹೊಸದಾಗಿ ಪರಿಚಯಿಸಲಾದ ಸಕ್ಬೋಮ್ ಪಾಸ್ಬುಕ್ ಆಪ್ ಮೂಲಕ ಗ್ರಾಹಕರು ತಮ್ಮ ಖಾತೆಯ ಬ್ಯಾಲೆನ್ಸ್ ಪರಿಶೀಲನೆ, ಮಿನಿ ಸ್ಟೇಟ್ಮೆಂಟ್ ವೀಕ್ಷಣೆ, ಪೂರ್ಣ ಸ್ಟೇಟ್ಮೆಂಟ್ ಡೌನ್ಲೋಡ್ ಸೇರಿದಂತೆ ವಿವಿಧ ಬ್ಯಾಂಕಿಂಗ್ ಮಾಹಿತಿಗಳನ್ನು 24/7 ಸುಲಭವಾಗಿ ಪಡೆಯಬಹುದಾಗಿದೆ. ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಬಳಕೆದಾರರಿಗೆ ಈ ಆಪ್ ಲಭ್ಯವಿದ್ದು, ಪ್ರಾರಂಭಿಕ ಹಂತದಲ್ಲಿ ವಿಒ ಓನ್ಲಿ ಮೋಡ್ನಲ್ಲಿ ಸೇವೆ ನೀಡಲಾಗುತ್ತಿದೆ. ಶುಭೋದಯ. ಎಲ್ಲ ಗ್ರಾಹಕರಿಗೂ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಒಂದು ವಿಶೇಷವಾದ ಒಂದು ದಿಟ್ಟ ಹೆಜ್ಜೆಯ ಒಂದು ಮೊದಲನೆಯ ಗುರಿಯನ್ನು ನಾವು ಹೆಜ್ಜೆ ಇಟ್ಟಿದ್ದೀವಿ. ಇಡೀ ದೇಶ ಅಥವಾ ಇಡೀ ಪ್ರಪಂಚ ಇವತ್ತು ಡಿಜಿಟಲೀಕರಣದಲ್ಲಿ ಮುನ್ನುಗ್ಗುತ್ತಾ ಇದೆ. ನಾವು ಹೋದ ಸರಿಯಿಂದನೂ ಲಾಸ್ಟ್ ಇಯರು ಜನರಲ್ ಬಾಡಿಯಿಂದ ನಾವು ಒಂದು ಆಶ್ವಾಸನೆ ಕೊಟ್ಟಿದ್ವಿ, ಮುಂದಿನ ಒಂದು ವರ್ಷದಲ್ಲಿ ನಾವೆಲ್ಲವೂ ಇವಾಗ ಜಾಗತೀಕರಣ ಹೇಗೆ ಉನ್ನತಿ ಮಟ್ಟಕ್ಕೆ ಹೋಗ್ತಾ ಇದೆಯೋ ಹಾಗೆ ನಮ್ಮ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಒಂದು ಮಟ್ಟವನ್ನು ಬೆಳೆಸಬೇಕು ಅಂಥೇಳಿ. ಹಾಗೆ ಬೆಳೆಸಬೇಕು ಅಂತಂತಂದರೆ ಇವಾಗಿನ ಜಾಗತೀಕರಣದಲ್ಲಿ ಏನೇನು ನಾವು ಡಿಜಿಟಲೀಕರಣ ಹೇಗೆ ದೇಶ ಮುಂದುವರಿತಾ ಇದೆ ಹಾಗೆ ಅದಕ್ಕೆ ಸಮಕ್ಕೆ ನಾವು ಬೆಳ್ಕೊಂಡು ಹೋದರೆ ಮಾತ್ರ ನಾವು ಈ ದೇಶದ ಒಂದು ಕಾಂಪಿಟೇಷನ್ಗೆ ಅರ್ಹರಾಗ್ತೀವಿ. ಅದೇ ರೀತಿ ಇವತ್ತು ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕಲ್ಲಿ ಡಿಜಿಟಲೀಕರಣದ ಮೊದಲನೇ ಹೆಜ್ಜೆ ಅಂದರೆ ಅಂಬಗಾಲನ್ನಿಟ್ಟಿದ್ದೀವಿ. ಮೊದಲನೇ ಹೆಜ್ಜೆ ಅಂತಂದರೆ ಇವತ್ತಿನಿಂದ ನಾವು ಒಂದು ಆಪ್ ಬಿಡುಗಡೆ ಮಾಡ್ತಾ ಇದ್ದೀವಿ. ಆ ಆಪಲ್ಲಿ ಏನೇನು ಫೆಸಿಲಿಟೀಸ್ ಬರುತ್ತೆ ಅಂತಂದರೆ, ಇಷ್ಟು ದಿವಸ ಯಾವುದೇ ಒಂದು ಪಾಸ್ಬುಕ್ ಎಂಟ್ರಿ ಬೇಕಾದರೂ ಎಲ್ಲರೂ ಬಂದು ಇಲ್ಲಿ ಎಂಟ್ರಿ ಮಾಡಿ ಹೋಗಬೇಕಾಗಿತ್ತು. ಆ ಸೌಲಭ್ಯವನ್ನು ಅದರಲ್ಲಿ ಕೊಡ್ತೀವಿ. ಆಮೇಲೆ ಯಾವುದೇ ಅಮೌಂಟು ಅವರಿಗೆ ಕ್ರೆಡಿಟ್ ಆಗಲಿ ಡೆಬಿಟ್ ಆಗಲಿ ಯಾವುದೇ ಬರಲಿ ಅದನ್ನು ಅವರಿಗೆ ಆ ಮೊಬೈಲ್ನಲ್ಲಿ ಸಂದೇಶ ಬರುತ್ತೆ. ಯಾವುದೇ ಇನ್ಫಾರ್ಮೇಷನ್ಸ್ ಬರಬೇಕಾದ್ರೂ ಆ ಮೊಬೈಲ್ ಮುಖಾಂತರ ಅವ್ರು ತಿಳ್ಕೊಬೋದು. ಆ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ. ಇದಾದ ನಂತರ ಮುಂದಿನ ಹೆಜ್ಜೆ ಎಲ್ಲರಿಗೂ ಕ್ರೆಡಿಟ್ ಕಾರ್ಡನ್ನು ಕೊಡೋಕ್ಕೂ ಕೂಡ ನಾವು ಅತಿ ವೇಗದಲ್ಲಿ ಆ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ. ಕೇವಲ ಇನ್ನು ಕೆಲವೇ ದಿನಗಳಲ್ಲಿ, ಅಂದರೆ ಕೆಲವೇ ದಿನಗಳು ಅಂತಲೇ ಹೇಳ್ತೀನಿ, ಕೆಲವೇ ದಿನಗಳಲ್ಲಿ ಆ ಒಂದು ಸೌಲಭ್ಯನೂ ಬರುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಉದ್ದೇಶ ಏನು ಅಂದರೆ, ಬ್ಯಾಂಕಿಗೆ ಈಗಿನ ಜನ್ರೇಷನ್ನು ಅಂದರೆ ಯಂಗ್ಸ್ಟರ್ಸ್ನ ಅಟ್ರ್ಯಾಕ್ಟ್ ಮಾಡೋದು ಒಂದು ನಮ್ಮ ಇದಿದೆ. ಹಾಗೆ ಈ ಮೆಂಬರ್ಸು 32,000 ಜನ ಮೆಂಬರ್ಸ್ ಇರೋರಿಗೆ ಅವರ ಮನೆಯಲ್ಲೇ ಕೂತ್ಕೊಂಡು ನಮ್ಮ ಬ್ಯಾಂಕಿನ ಸೌಲಭ್ಯಗಳನ್ನು ಕೊಡಬೇಕು. ಯಾಕೆಂದರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಸೌಲಭ್ಯ ಹೇಳ್ತೀವಿ, ಯಾವುದೇ ಒಂದು ಸಕ್ಸಸ್ ಮ್ಯಾನ್ ಆಗಬೇಕಾದ್ರೆ ಸರ್ವೀಸ್ ಆ್ಯಂಡ್ ಕ್ವಾಲಿಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಕ್ವಾಲಿಟಿ ನಮ್ಮಲ್ಲಿ ಆಲ್ರೆಡಿ ನಾವು ಮೇಂಟೈನ್ ಮಾಡಿದ್ದೀವಿ. ಈಗ ಸರ್ವೀಸ್ ಕೊಡುವುದರಲ್ಲಿ ಇಷ್ಟು ವರ್ಷ 55 ವರ್ಷದಿಂದ ಸರ್ವೀಸ್ ಕೊಟ್ಕೊಂಡ್ಬಂದಿದ್ದೀವಿ. ಆ ಸರ್ವೀಸು ಕೇವಲ ಮ್ಯಾನ್ಯುವಲ್ ಆಗಿತ್ತು ಇಷ್ಟು ದಿವಸ. ಈಗ ಇನ್ನು ಮುಂದೆ ಅವರವ್ರ ಕೈಯಲ್ಲಿ ಯಾರ್ಯಾರ ಕೈಯಲ್ಲಿ ಮೊಬೈಲು, ಈಗ 99.9% ಎಲ್ಲರ ಹತ್ರ ಮೊಬೈಲ್ ಇರುತ್ತೆ. ಮನೆಯಲ್ಲೇ ಕೂತ್ಕೊಂಡು ಆ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಅವರ ಅಕೌಂಟ್ಗಳಾಗಲಿ ಅವರ ಇನ್ಫಾರ್ಮೇಷನ್ಸ್ ಆಗಲಿ ಎಲ್ಲವೂ ಅದರಿಂದ ಪಡಿಬೋದು. ಈ ಒಂದು ಹೆಜ್ಜೆ ಹೀಗೆ ಮುಂದುವರೆದು ಆದಷ್ಟು ಬೇಗ ಇನ್ನೂ ಹೆಚ್ಚಿಗೆ ಸೌಲಭ್ಯಗಳು ಎ ಟಿ ಎಮ್ಮಲ್ಲಿ ಅಮೌಂಟು ಡ್ರಾ ಮಾಡೋ ಥರ ಒಂದು ಸೌಲಭ್ಯವನ್ನು ಕೊಡ್ತೀವಿ. ಇದು ಕೇವಲ ದಿನಗಳಲ್ಲಿ ಮಾತ್ರ ಇದೆ. ಇಡೀ ನಮ್ಮ ಒಂದು ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಈಗಿನ ಒಂದು ಆಡಳಿತ ಮಂಡಳಿಯ ಒಂದು ಕನಸೇನಿದೆ ಅಂತಂದರೆ, ಇಡೀ ದೇಶ ಅಲ್ಲ, ಇಡೀ ಪ್ರಪಂಚದಲ್ಲಿ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಕಾರ್ಡ್ ಇಟ್ಕೊಂಡು ಎಲ್ಲಿ ಬೇಕಾದರೂ ಅವರು ಟ್ರಾನ್ಸಾಕ್ಷನ್ಸ್ ಮಾಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು
ಮುನ್ನುಗ್ತಾ ಇದ್ದೀವಿ. ಅದನ್ನು ಖಂಡಿತವಾಗ್ಲೂ ಅಚೀವ್ ಮಾಡೇ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸೆಕ್ಯೂರಿಟಿ ವೈಸು ಈ ಒಂದು ಇದರಲ್ಲಿ ಆಪಲ್ ಏನು ಪ್ರಾಬ್ಲಮ್ ಇರೋದಿಲ್ಲ. ಇನ್ನು ಮುಂದೆ ನಾವು ಸೆಕ್ಯೂರಿಟಿ ಮೆಷರ್ಸ್ ತಗೋತೀವಿ. ಯಾವಾಗ ATM ಕಾರ್ಡ್ಸು, ಆನ್ಲೈನ್ ಟ್ರಾನ್ಸ್ಫರ್ಸು, ಆನ್ಲೈನ್ ಟ್ರಾನ್ಸಾಕ್ಷನ್ಸು ಶುರುವಾದಾಗ ಅದಕ್ಕೆ ಏನೇನು ಫೆಸಿಲಿಟೀಸ್ ಬೇಕೋ, ಈ ರಿಸರ್ವ್ ಬ್ಯಾಂಕ್ ಪರ್ಮಿಷನ್ನು ಬೇಕು, ಅದಕ್ಕೆ ಅವೆಲ್ಲವನ್ನೂ ನುಗ್ತಾ ಇದ್ದೀವಿ. ಅದೆಲ್ಲವೂ ಪಡೆದೇ ಜನಗಳಿಗೆ ಅಥವಾ ಗ್ರಾಹಕರಿಗೆ ನಾವು ಒಂದು ಉತ್ತಮ ಸೇವೆಯನ್ನು ಕೊಡೋಕ್ಕೆ ಮುನ್ನುಗ್ತೀವಿ ಸರ್. सही कैमरा